ಗಳಿಸದೆ ನಿರ್ಗಮಿಸಿದ್ರು. ಮತ್ತೆ ಶ್ರೀದುರ್ಗ ರಾಕರ್ಸ್ ತಂಡದ ಪರವಾಗಿ ಖಾತೆಯನ್ನ ಆರಂಭಿಸಬೇಕಾಗಿದೆ ಶ್ರೀದುರ್ಗ ರಾಕರ್ಸ್. ಈ ನಡುವೆ ಬಹಳಷ್ಟು ಚುರುಕಿನ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಸಮಬಲದ ಹೋರಾಟವನ್ನ ಸಾಧಿಸಬಲ್ಲಂತಹ ಎರಡು ತಂಡಗಳು ಈ ಒಂದು ಪಂದ್ಯಾಟ ರೋಚಕ ರೋಮಾಂಚನಕಾರಿಯಾಗಿ ಸಾಗುವ ಎಲ್ಲ ಸಾಧ್ಯತೆಯನ್ನ ತೆರೆದಿಡ್ತಾ ಇದೆ. ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಸಮಬಲದ ಆಟಗಾರರನ್ನ ಒಳಗೊಂಡಿರತಕ್ಕಂತಹ ಎರಡು ತಂಡಗಳು. ಮತ್ತೆ ಪವನ್ ಹಾಗೆ ಸಂಘದ ಸದಸ್ಯರಾಗಿರುವಂತಹ ಕೇಶವ್ ಕಾರ್ವಿಯವರು ಎಲ್ಲಿದ್ರು ಕಾರ್ಯದರ್ಶಿ ಚೇತನ್ ಕಾರ್ವಿಯವರನ್ನ ಕೂಡಿಕೊಳ್ಳಿ. ಹಾಗೆ ಬೋನಸ್ನ ಮೂಲಕವಾಗಿ ಪವನ್ ಒಂದಂಕದ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ 2-1. ಈ ನಡುವೆ ಹಿಡಿತಗಾರನನ್ನ ಗಮನಿಸದೇ ಇರತಕ್ಕಂತಹ ದಾಳಿಗಾರ 2025 ಜಟ್ಟಿಗೇಶ್ವರ ಯೂತ್ ಕ್ಲಬ್ ಲೈಟ್ ಹೌಸ್ ಗಂಗೊಳ್ಳಿ ಇದರ 34ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಕಬಡ್ಡಿ ಟೂರ್ನಿ. ಈ ನಡುವೆ 2 ಅಂಕದ ಗಳಿಕೆಯನ್ನ ಕಂಡುಕೊಳ್ತಾ ಇದೆ ಖಾತೆ. ಮೂರರಲ್ಲಿ ಮತ್ತೆ ಸಮಬಲದ ಹೋರಾಟವನ್ನ ಕಂಡುಕೊಳ್ತಾ ಇದೆ ಪವನ್. ಸತತ ದಾಳಿಯನ್ನ ಸಂಘಟಿಸುತ್ತಿರುವಂತಹ ನವದುರ್ಗ ಹೊನ್ನಾವರ ತಂಡದ ಆಟಗಾರ. ಈ ನಡುವೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಚುರುಕಿನ ದಾಳಿಯನ್ನ 7 ಆಟಗಾರರ ನಡುವೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ದಾಳಿಯನ್ನ ಸಂಘಟಿಸಿದ್ರು ಪವನ್. ಬೋನಸ್ ಮೂಲಕವಾಗಿ 1 ಅಂಕದ ಗಳಿಕೆ 4-3 1 ಅಂಕದ ಮುನ್ನಡೆಯಲ್ಲಿ ಹೊನ್ನಾವರದ ನವದುರ್ಗ ತಂಡ. ಈ ನಡುವೆ ಅನಗತ್ಯ ಹಿಡಿತಕ್ಕೆ ಮನ ಮಾಡಿರ್ತಕ್ಕಂತಹ ಆಟಗಾರ 1 ಅಂಕವನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಸಮಬಲವನ್ನ ಸಾಧಿಸಿ ಮತ್ತೆ ಪವನ್ ಈ ಹಿಂದಿನ ದಾಳಿಯಲ್ಲಿ ಬೋನಸ್ ಅಂಕವನ್ನ ಗಳಿಸಿರತಕ್ಕಂತಹ ಪವನ್ ಮತ್ತೆ ಸತತ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಮತ್ತೆ ಉತ್ತಮವಾಗಿರತಕ್ಕಂತಹ ಹಿಡಿತದ ಮೂಲಕವಾಗಿ ಪವನ್ ರವರನ್ನ ಬಂಧಿಸುವಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ ಶ್ರೀದುರ್ಗ ರಾಕರ್ಸ್. ಇದುವರೆಗೆ ನವದುರ್ಗ ಹೊನ್ನಾವರ ಮುನ್ನಡೆಯನ್ನ ಸಾಧಿಸಿಕೊಂಡಿತ್ತು. ಇದೀಗ ಮೊದಲ ಬಾರಿಗೆ 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಶ್ರೀದುರ್ಗ ರಾಕರ್ಸ್. ಇದೀಗ ಮತ್ತೆ 1 ಅಂಕದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ ಶ್ರೀದುರ್ಗ ರಾಕರ್ಸ್ 6-4. ಮತ್ತೆ ಶ್ರೀದುರ್ಗ ನವದುರ್ಗ ತಂಡದ ಪರವಾಗಿ ಜಗ್ಗು ಕೊಂಕಣ ಕಾರ್ಮಿ ಸಮಾಜ ಬಾಂಧವರ ಈ ರೀತಿಯ ಪ್ರತಿಷ್ಠಿತ ಪಂದ್ಯಾಟಗಳಲ್ಲಿ ತಮ್ಮ ತಂಡವನ್ನ ಸಂಘಟಿಸಿಕೊಂಡು ಬಹಳಷ್ಟು ಟೂರ್ನಿಗಳಲ್ಲಿ ನಿರಂತರವಾಗಿ ಆಟಗಾರರು ಎದುರಾಳಿ ಶ್ರೀದುರ್ಗ ರಾಕರ್ಸ್ ತಂಡದಲ್ಲೂ ಕೂಡ ಗುರುತಿಸಿಕೊಂಡು ಬರಿದ್ದಾರೆ. ಈ ನಡುವೆ ಮತ್ತೆ ಹಿಡಿತಕ್ಕ ಮನ ಮಾಡಿದ್ರು, ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಮತ್ತೆ 1 ಅಂಕದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮತ್ತೆ ಜಗ್ಗು 1 ಅಂಕದ ಹಿನ್ನಡೆಯಲ್ಲಿರ್ತಕ್ಕಂಥ ತಂಡವನ್ನ ಆಧರಿಸುವ ನಿಟ್ಟಿನಲ್ಲಿ ದಾಳಿಯನ್ನ ಸಂಘಟಿಸಬೇಕಾಗಿದೆ. ಹಾಗೆ ಮುಂದಿನ ಪಂದ್ಯಾಟ ರಕ್ತೇಶ್ವರಿ ಕುಂದಾಪುರ ವಿರುದ್ಧವಾಗಿ ಕೋಟೆ ಜಟ್ಟಿಗೇಶ್ವರ ಎ. ರಕ್ತೇಶ್ವರಿ ಕುಂದಾಪುರ ವಿರುದ್ಧವಾಗಿ ಕೋಟೆ ಜಟ್ಟಿಗೇಶ್ವರ ಎ. ಈ 2 ತಂಡಗಳ
ನಾಯಕರಿಗೆ ಸಿದ್ಧತೆಯ ಕರೆಯೊಂದಿಗೆ ರಕ್ತೇಶ್ವರಿ ಕುಂದಾಪುರ ತಂಡದ ನಾಯಕರನ್ನ ಟಾಸ್ಗೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ರಕ್ತೇಶ್ವರಿ ಕುಂದಾಪುರ ಈ ತಂಡದ ನಾಯಕರು ಟಾಸ್ ಯಾವುದೇ ಅಂಕವನ್ನ ಬಿಟ್ಟುಕೊಡದೆ ನಿರ್ಗಮಿಸಿದ್ರು. ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಹಿಡಿತ ಮತ್ತೆ ಒಂದಂಕದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 12-6 6 ಅಂಕಗಳ ಮುನ್ನಡೆಯಲ್ಲಿದೆ. ಬಹಳಷ್ಟು ಹೊತ್ತಿನ ಬಳಿಕ ಒಂದಂಕದ ಗಳಿಕೆ. ಈ ನಡುವೆ ಬೋನಸ್ ಕೂಡ ತಲಾ ಒಂದಂಕವನ್ನ ಗಳಿಸಿಕೊಳ್ತಾ ಇದೆ 13-7. ರಕ್ತೇಶ್ವರಿ ಕುಂದಾಪುರ ಈ ತಂಡ ತಮ್ಮ ಇರುವಿಕೆಯನ್ನ ಖಚಿತಪಡಿಸಿ ಎನ್ನುವುದಾಗಿ ತಿಳಿಸ್ತಾ ಇದ್ದೇವೆ. ರಕ್ತೇಶ್ವರಿ ಕುಂದಾಪುರ ಈಗಾಗಲೇ ಬಹಳಷ್ಟು ಬಾರಿ ತಿಳಿಸಿ 2025ರ ಥರ್ಡ್ ರೈಡ್ ಆಗಿ ಮತ್ತೆ ಜಗ್ಗು ಇದೀಗ ಜಗ್ಗು ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಜಗ್ಗುರವರನ್ನ ಹೊರತಳ್ಳುತ್ತೆ. ಶ್ರೀದುರ್ಗ ರಾಕರ್ಸ್ ತಂಡದ ಪರವಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಕ್ರಮ ಸಂಖ್ಯೆ 1ರ ಜೆರ್ಸಿಯ ಆಟಗಾರ ಬಹಳಷ್ಟು ದಾಳಿಗಳನ್ನ ಸತತವಾಗಿ ಸಂಘಟಿಸಿರತಕ್ಕಂಥ ಆಟಗಾರ. ಮಾಡು ಇಲ್ಲವೇ ಬಡಿ ದಾಳಿಗಾಗಿ ಬಹಳಷ್ಟು ಚುರುಕಿನ ದಾಳಿಯನ್ನ, ಚಿತ್ರಗತಿಯ ಪಾದಚಲನೆಯ ದಾಳಿಯನ್ನ ಸಂಘಟಿಸಿ ಬೋನಸ್ನ ಮೂಲಕವಾಗಿ ಒಂದು ಅಂಕದ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಒಂಬತ್ತು 14ರಲ್ಲಿ ಮತ್ತೆ ಬೋನಸ್ ಅನ್ನ ಗಳಿಸಿಕೊಳ್ತಾ ಇದ್ದಾರೆ ಹೊನ್ನಾವರ ತಂಡದ ಆಟಗಾರರು 10-14ರಲ್ಲಿ. ಸ್ಪಷ್ಟವಾಗಿಯೇ ಇರ್ಲಿಕ್ಕಿದೆ. ಹಾಗಾಗಿ ತೀರ್ಪುಗಾರರ ತೀರ್ಪಿಗೆ ತಲವಾಗಿ ಈ ಒಂದು ಟೂರ್ನಿಯಲ್ಲಿ ತೊಡಗಿಸಿಕೊಳ್ಳಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊಂಕಣ ಕಾರ್ಮಿ ಸಮಾಜ ಬಾಂಧವರ ಈ ಒಂದು ಟೂರ್ನಿಯಲ್ಲಿ ಸಮಬಲದೆಡೆಗೆ ತರುವ ಪ್ರಯತ್ನವನ್ನ ಮಾಡಿಕೊಳ್ಳಬೇಕಾಗಿದೆ ನವದುರ್ಗ ಹೊನ್ನಾವರ. ಹಾಗೆಯೇ ಈ ಒಂದು ಪಂದ್ಯಾಟದಲ್ಲಿ ವಿಜಯಿಯಾಗುವ ನಿಟ್ಟಿನಲ್ಲಿ ಆ ಮುನ್ನಡೆಯನ್ನ ಉಳಿಸಿಕೊಳ್ಳಬೇಕಾಗಿದೆ, ಕಾಯ್ದುಕೊಳ್ಳಬೇಕಾಗಿದೆ ಶ್ರೀದುರ್ಗ ರಾಕರ್ಸ್. ಅದಾವ ತಂಡ ಮೇಲ್ಗೈಯನ್ನ ಸಾಧಿಸುತ್ತದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಪಂದ್ಯಾಟ 2 ಬಲಿಷ್ಠ ತಂಡಗಳ ನಡುವೆ. ಕೋಟೆ ಜಟ್ಟಿಗೇಶ್ವರ ಎ ತಂಡದ ವಿರುದ್ಧವಾಗಿ सुगोकडे एकले रावताईच मरे नी सुगूकडे एकले रावताईच ಮತ್ತೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಒಂದು ಎರಡು ಕೊನೆಯ 4 ನಿಮಿಷಗಳು ಉಳಿದುಕೊಳ್ತಾ ಇದೆ. ಕೊನೆಯ 4 ನಿಮಿಷ. ಥರ್ಡ್ ರೈಡ್ ಮಾಡು ಇಲ್ಲವೇ ಬಡಿ ದಾಳಿಗಾಗಿ. ಮಾಡು ಇಲ್ಲವೇ ಬಡಿ ದಾಳಿಗಾಗಿ ಮತ್ತೆ ತಲಾ ಒಂದಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. 2 ತಂಡಗಳು ತಲಾ ಒಂದಂಕವನ್ನ ಗಳಿಸಿಕೊಳ್ತಾ ಇದೆ. ಮತ್ತೆ ಪವನ್ ಈ ನಡುವೆ ಹಿಡಿತಕ್ಕೆ ಮನ ಮಾಡಿದ್ರು. ಸಫಲತೆ ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ವಿ ದಾಳಿಗಾರನಾಗಿ ಗುರುತಿಸಿಕೊಂಡಿರುವಂತಹ ನವದುರ್ಗ ಹೊನ್ನಾವರ ತಂಡದ ಆಟಗಾರ ಈ ನಡುವೆ ಮತ್ತೆ ಒಂದು ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ದಾಳಿಗಾಗಿ 15-18ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ. ಈ ನಡುವೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಹಿಡಿತ, ಯಶಸ್ವಿ ಹಿಡಿತಗಾರಿಕೆಯ ಮೂಲಕವಾಗಿ ಮತ್ತೆ ಒಂದು ಅಂಕವನ್ನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಹಾಗೆ ಇಬ್ಬರೇ ಆಟಗಾರರನ್ನ ಒಳಗೊಂಡಿರ್ತಕ್ಕಂತಹ ಅಂಕಣದಲ್ಲಿ ಸೂಪರ್ ಟ್ಯಾಕಲ್ ನ ಅವಕಾಶವನ್ನ ಈ ನಡುವೆ ಯಶಸ್ವಿಯಾಗಿ ಭೇದಿಸ್ತಾ ಇದ್ದಾರೆ
ಹಾಗೆ ಈ ಒಂದು ಇದೀಗ ಮತ್ತೆ 2 ಅಂಕಗಳ ಮುನ್ನಡೆಯಲ್ಲಿರ್ತಕ್ಕಂತಹ ಹೊನ್ನಾವರದ ವಿರುದ್ಧವಾಗಿ ದಾಳಿಯನ್ನು ಸಂಘಟಿಸುವ ನಿಟ್ಟಿನಲ್ಲಿ ಕೊನೆಯ 1 ನಿಮಿಷ, ಕೊನೆಯ 1 ನಿಮಿಷದಲ್ಲಿ ಈ ನಡುವೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಹಿಡಿತಗಾರಿಕೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಈ ನಡುವೆ 2 ತಂಡಗಳು ಕೂಡ ತಲಾ 1 ಅಂಕವನ್ನ ಗಳಿಸಿಕೊಳ್ತಾ ಇದೆ. ಬೋನಸ್ ಮೂಲಕವಾಗಿ ದಾಳಿಗಾರ, ಹಾಗೆ ಹಿಡಿತದ ಮೂಲಕವಾಗಿ 1 ಅಂಕವನ್ನ ಹೊನ್ನಾವರ. 21-19 2 ಅಂಕಗಳ ಮುನ್ನಡೆಯಲ್ಲಿದೆ ಹೊನ್ನಾವರ. ಆ 2 ಅಂಕಗಳ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. 21ರಲ್ಲಿ 1 ಅಂಕದ ಮುನ್ನಡೆಯಲ್ಲಿದೆ ಹೊನ್ನಾವರ. ಸೂಪರ್ ರೈಡ್ ಜೊತೆಗೆ ಗೋಲ್ ರೈಡ್ ಮತ್ತೆ ಧನುಷ್ ಸೈಡ್ ಈ ನಡುವೆ ಅನಗತ್ಯ ಹಿಡಿತಕ್ಕೆ ಮನ ಮಾಡಿರ್ತಕ್ಕಂಥ